ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದೇ ಶುಭ ಮುಹೂರ್ತ, ಶುಭ ಗಳಿಗೆ ಫಿಕ್ಸ್. ಪ್ರಮಾಣ ವಚನ ಸ್ವೀಕಾರಕ್ಕೆ ಹಾಗಾದ್ರೆ ಇವತ್ತೇ ಶುಭ ಮುಹೂರ್ತನ, ಇಂದೇ ಮುಹೂರ್ತ ಫಿಕ್ಸ್ ಅನ್ನುವಂತ ಮಾಹಿತಿ ಅಜ್ಜಯ್ಯನ ಮಠದಲ್ಲೇ ಫಿಕ್ಸ್ ಆಗಲಿದೆ ಪದಗ್ರಹಣದ ಸಮಯ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಯಾವ ಸಮಯ ಸೂಕ್ತ? ರಾಜ್ಯಪಾಲರ ಭೇಟಿ ಬಳಿಕ ಅಜ್ಜಯ್ಯನ ಮಠಕ್ಕೆ ತೆರಳಿದಂತ ಡಿಕೆ ಶಿವಕುಮಾರ್ ಇಂದೇ ಶುಭ ಮುಹೂರ್ತ, ಶುಭ ಗಳಿಗೆ ಫಿಕ್ಸ್ ಆಗಲಿದೆ. ಯಾವ ಗಳಿಗೆ ಹಾಗಾದ್ರೆ? ಈಗ ದಿನಾಂಕ ಕೊಟ್ಟಿರೋ ಪ್ರಕಾರ 1-3, ಆ 2 ದಿನಾಂಕಗಳಲ್ಲಿ ಒಂದು ದಿನಾಂಕ ಫಿಕ್ಸ್ ಮಾಡ್ಕೊಳ್ತಾರೆ. ಆ ದಿನಾಂಕದಲ್ಲಿ ಯಾವ ಸಮಯಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅದ್ರ ಬಗ್ಗೆ ಕೂಡ ಅಜ್ಜಯ್ಯನವರ ಬಳಿ ಕೇಳುವುದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಮಠಕ್ಕೆ ತೆರಳಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಅವರ ಬಳಿ ಕೂಡ ದಿನಾಂಕದ ಬಗ್ಗೆ ಮಾಹಿತಿ ಕೊಟ್ಟು ಬಂದಿದ್ದಾರೆ. ಈಗ ಅಜ್ಜಯ್ಯನವರನ್ನ ಭೇಟಿಯಾಗಿ ಅವರ ಬಳಿ ಈ ದಿನಾಂಕದಲ್ಲಿ ಬಹಳ ಸೂಕ್ತವಾಗಿರೋದು ಯಾವುದು ಮತ್ತೆ ಸಮಯ ಏನು ಅದ್ರ ಬಗ್ಗೆ ಸಮಯ ಕೇಳ್ಕೊಂಡು ನಿಗದಿ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ನೊಣವಿನಕೆರೆ ಅಜ್ಜಯ್ಯನವರ ಮಠಕ್ಕೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ಯಾವ ಸಮಯವನ್ನ ನಿಗದಿ ಮಾಡಲಾಗುತ್ತೆ? ದಿನಾಂಕ 1ನೇ ತಾರೀಕ ಅಥವಾ 3ನೇ ತಾರೀಕ, ಸೋಮವಾರ ಅಥವಾ ಬುಧವಾರ, 2 ದಿನಗಳಲ್ಲಿ ಯಾವ ದಿನ ಫಿಕ್ಸ್ ಆಗುತ್ತೆ, ಜೊತೆಗೆ ಸಮಯವನ್ನ ಹೇಳ್ತಾರೆ ಅಜ್ಜಯ್ಯನವರು. ಅದ್ರ ಬಗ್ಗೆ ಈಗ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರು ಎಲ್ಲಾ ಕೆಲಸ ಕಾರ್ಯ ಸಿದ್ಧತೆಗಳನ್ನ ಚುರುಕಿನಿಂದ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಗವರ್ನರ್ನ ಭೇಟಿಯಾಗಿ ಬಂದ್ರು, ಅವರ ಸಮಯ ಮತ್ತೆ ಲಭ್ಯತೆಯ ಬಗ್ಗೆ ಕೇಳ್ಕೊಂಡು ಬಂದ್ರು, ಅವ್ರಿಗೆ ದಿನಾಂಕ ಹೇಳಿ ಬಂದಿದ್ದಾರೆ. ಅವ್ರನ್ನ ಮೀಟ್ ಆಗಿ ಬರ್ತಾ ಇದ್ದಂತೆ ಈಗ ನೊಣವಿನಕೆರೆ ಅಜ್ಜಯ್ಯನವರ ಮಠಕ್ಕೆ ತೆರಳಿ ಅವ್ರ ಹತ್ರ ಈಗ ಸಮಯ ಕೇಳಿರುವಂಥದ್ದು. 1ನೇ ತಾರೀಕು ಸೂಕ್ತನಾ, 3ನೇ ತಾರೀಕು ಸೂಕ್ತನಾ, ಜೊತೆಗೆ ಸಮಯ ಯಾವುದು ಬೆಟರ್ ಅನ್ನೋದ್ರ ಬಗ್ಗೆ ಮತ್ತೊಂದು ಚರ್ಚೆ ಏನಪ್ಪಾ ಅಂತಂದ್ರೆ, ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಚ್ಚು ಅವಧಿಯವರೆಗೆ ಇರಬಹುದು ಅದ್ರ ಬಗ್ಗೆ ಕೂಡ ಒಂದು ನಂಬಿಕೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಮಠಕ್ಕೆ, ದೇವಸ್ಥಾನಕ್ಕೆ, ದೇವರ ಮೊರೆ ಹೋಗೋದು ಜಾಸ್ತಿ ಅಲ್ವಾ, ಹಾಗಾಗಿ